ಗೊತ್ತದ ಮಾಡ್ಕೊಂಬ. ಅದಕ್ಕೂ ತಂದಿರ್ಲ ನನ್ನ ಚಾ ಮಾಡಾಕ, ನಾಷ್ಟ ಮಾಡಾಕ, ಅಡ್ಗಿ ಮಾಡಾಕ, ನಿಮ್ ತೊಳೆ ಹಾಕ, ಬಳೆ ಹಾಕ, ಅದಕ್ಕ ಬಂದೀನಿ ನಾನು. ಅಲ್ಲ ಇವ್ನಿಗೆ ಎಷ್ಟ್ ಹೇಳಿದ್ರು ಬರೇ ತಮ್ಮ ಅವಂದೇ ಹೇಳ್ತಾನ. ಆಕೆ ಹಂಗ್ ಮಾಡಿದ್ಲು ಹಿಂಗ್ ಮಾಡಿದ್ಲು, ನಮ್ ಒಳ್ಳೇದಕ್ಕೆ ಮಾಡ್ತಾಳಂತ. ಒಳ್ಳೇದ ಯಾವಾಗ ಮಾಡಾಕಿಕ್ಕಿ ನನ್ ನಾಲ್ ಓದ್ ಬೆಳಕ ಏನ್ ಆಕಿ ಓದ್ ಬೆಳಕ? ಇಲ್ಲ, ಇದು ನಿಂಗ ಬಿಟ್ರ ನನ್ ಬಾಳೆ ಏನು ಒಟ್ಟ ಸುದ್ದ ಆಗುದಿಲ್ಲ. ನಾನೇ ಸುದ್ದ ಮಾಡ್ಕೋಬೇಕ. ಗಂಡ ಒಂದ್ ಮಾತ್ ಹೇಳ್ದ, ಅವ್ರವ್ವ ಕತ್ರಿಗೆ ಭಾಗಮ್ಮ ನಡ್ಕೊಂಡಾಳತ್ತ. ನಡ್ಕೊಂಡು ಆಕಿ ಬೇಕಾಗಿದ್ದೆಲ್ಲ ಮಾಡ್ಕೊಂಡಾಳ. ಮತ್ತ ನನಗೂ ಈ ಮನೆ ಅಧಿಕಾರ ಬೇಕಾಗೈತಿ, ಆ RCC ಬಿಲ್ಡಿಂಗ್ ಬೇಕಾಗೈತಿ. ಹಂಗಂದ್ರ ನಾನು ಬೇಡ್ಕೊಂಡ್ರ ಕತ್ರಿಗೆ ಭಾಗಮ್ಮ ನನಗೂ ಒಲಿತಿರ್ಬೋದಲ್ಲ. ಅಷ್ಟ ಮಾಡ್ತೀನಿ. ನಮ್ಮತ್ ಏನೇನ್ ಮಾಡಾಳಲ್ಲ ಎಲ್ಲಾನು ಮಾಡ್ತೀನಿ. ಆಕಿಗೆ ಹೊಲ್ಸ್ಕೊಂತೀನಿ. ನನ್ನ ಮಗಗ ತಡ ಬೇದ್ ಬನ್ನಿ ಏನ್ರ ಮನ್ಸಿಗೆ ಹಚ್ಕೊಂಡಾನ ಆಂಬಲ್ಲ. ಹಚ್ಕೊಂಡ್ರ ಹಚ್ಕೋಲಿ. ಯಾಕಂದ್ರ ಇದೆಲ್ಲ ಮಾಡುದು ಯಾರ ಸಂಬಂಧ? ನನ್ನ ಮಗನ ಸಂಬಂಧ, ನನ್ನ ಸಸಿ ಸಂಬಂಧ. ನಂದೇನೈತಿನ್ನ ಎಲ್ಲ ಮಾಡಿಟ್ಟ ಅವ್ರಿಗೆ. ಅವರು 4 ಜನದಾಗ ಅಡ್ಡಾಡ್ಬೇಕು, ಏನೈತಿ ತಿಳ್ಕೊಬೇಕು, ಎಲ್ಲಾರು ಅವ್ರು ಸುಖ ಆಗಿರ್ಬೇಕಂತ ಮಾಡುದು. ಆದ್ರೂ ಇಷ್ಟು ದೊಡ್ಡ ಮಗ ಅದಾನ, ಹಂಗ ಮಾತಾಡ್ಬಾರ್ದಾಗಿತ್ತು. ನನ್ನ ಮಗ ಏನ್ ತಿಳ್ಕೊತೋ ಏನಿಲ್ಲೋ, ಹೋಲ್ಬಿಡ, ಆಮೇಲೆ ಸಮಾಧಾನ ಮಾಡ್ತಾನ. ರಾಜು ಬಾ ಕುಂದ್ರಪ್ಪ. ಅಲ್ಲಪ್ಪ ಬೇದಕ್ ಸಿಟ್ ತಿಳ್ಕೊಂಡೇನ? ನನಗಿದ್ ರೂಢಿನ ಐತ್ಲ. ನಾ ಸಿಟ್ ತಿಳ್ಕೊಲಿ. ನೀ ಮುಂದಿದ ಹಂಗ ತರ ಒದರಾಡ್ತಿಕ್ರಿ. ಆದ್ರ ಅಷ್ಟ ನನ್ ಮೇಲೆ ಜೀವ ಅದಿ. ನೀ ಯಾರ ಸಂಬಂಧ ಒದರಾಡೈತಿ? ನನ್ ಸಂಬಂಧ. ನನ್ನ ಮಗ ಅಳಗಲ್ಲ ಆಗ್ಬಾರ್ದು, 4 ದುಡ್ಡಿನ ವ್ಯವಹಾರ ಗೊತ್ತಾಗ್ಲಿ, 4 ಮಂದಿ ಚಲೋ ತಂಗ ಬಾಳ್ಲಿ ಅಂತೇಳಿ ನನಗ್ ಒದರಾಡ್ತಿ. ಆದ್ರ ನನಗೇನೋ ಒದರಾಡ್ತಿ ಬರೋಬರಿ. ನನಗ್ ಯಾಕಾರ ಚೆನ್ನಾಗಿತ್ತ, ನಂಗೆ ರೂಢಿ ಐತಿ, ನಿನ್ ಸ್ವಭಾವ ಎಲ್ಲ ನನಗ್ ಗೊತ್ತೈತಿ. ಆದ್ರ ಆಕಿ ಗೊತ್ತಿಲ್ಲ. ಆಕಿ ಏನ್ ಮಾಡ್ತಾಳು, ಇದೆಲ್ಲ ನೀವು ಒದರಾಡ್ ನೋಡ್ರಿ ಹಿಂಗಾಕ್ ಮಾಡ್ತಾರತ್ತೆ ಆಕಿ ತಿಳಿಯಾಕ ಬಂದೈತಿ. ಯಾಕಾರ ಆಕಿಗೆ ನಿನ್ ಸ್ವಭಾವನ ಗೊತ್ತಿಲ್ಲ. ಹೋಲ್ ಬಿಡಪ್ಪ, ಹಿಂದಿಲ್ಲ ನಾಳೆ ತಿಳ್ಕೊತಾಳ ಆಕಿ. ನೋಡು, ನಾ ಬೇಯ್ತನ ಅಂತ ಹೇಳಿ ನೀನ್ ಆಕಿ ಬೇಯಕ್ ಹೋಗ್ಬೇಡ. ನೀ ಸಮಾಧಾನದಿಂದ ಇರುತ್ತ ಬಾ. ಗಂಡ ಐತಿ ಚೆನ್ನಾಗಿರುತ್ತ ಬರ್ರಿ ನೀವ. ಇಲ್ವಾ, ನಾನು ಹಂಗ್ ಬೇದಲ್ಲ. ಅದು ಬಾಯಿ ಬಂದಂಗ ಮಾತಾಡ್ತಾಳ, ಅವಾಗ ಸಿಟ್ಟು ಬರ್ತೈತಿ. ಅದಕ್ಕೆ ನಾನು ಮಾತಾಡ್ಬೇಕಾಕಿ. ಬಿಡ ಯಾಕ ಒದರಾಡ್ತಾನು? ನಾ ತಿಳುವಳಿಕೆ ಕಮ್ಮಿ ಐತಿ, ಹಂಗೆಲ್ಲಾ ಮಾಡ್ಬಾರ್ದ. ಚಾ ತಂದ್ಲಿಲ್ಲ ನೋಡಕಿ. ನೀರೇ ಸಾಕಾಯ್ತು ನನಗ. ದೊಡ್ಡ ಶನಿಗಳು ಗಂಟು ಬಿದ್ದಾವ್. ನೀರೇ ಹಾ ಬಂದೆ. ಎಷ್ಟೊತ್ತದ ಬರುದು? ಬಂದೇರಿ ತಗೋರಿ. ಏನ್ ಕೆಲ್ಸ ಮಾಡ್ತಿರ್ತಿ ಮನ್ಯಾಗ? ಅತ್ತಿರಿ ಅಲ್ಲೇನ್ ಗ್ಯಾಸ್ ಐತೇನ್ರಿ? ಒಲೆ ಐತಿ, ಮತ್ ಮಾಡ್ಕೊಂಡ್ ಬರಾಕ್ ಲೇಟ್ ಆಗತ್ತೈತ್ರಿ. ನೋಡು, ಗ್ಯಾಸಿನ ಮ್ಯಾಗಿನ ಅಡಿಗೆ ನಾ ತಿನ್ನಂಗಿಲ್ಲ. ಮೊದಲೇ ಹೇಳಿ ನನ್ ಮಗಗ, ಏನಿದ್ರು ನನಗ ಕಟ್ಟಿಗೆ ಒಲೆ ಮ್ಯಾಗಿಂದ ಬೇಕ. ಅತ್ತಿರಿ ಅಡ್ಗಿ ನೀವ್ ಮಾಡಿದ್ರ ನಿಮ್ಗ್ ಗೊತ್ತಾಕಿತ್ತ. ಆದ್ರ ಅಡ್ಗಿ ನಾ ಮಾಡ್ತೀನಿಲ್ಲ, ನನಗ್ ಗೊತ್ತೈತಿ ಎಷ್ಟ್ ಕಷ್ಟ ಐತಿ ಅಂತ. ಯಾಕ ಬಾಳ ನಾಲಿಗೆ ಉದ್ದು ಬರಾಕತ್ತೈತ್ಲ? ಬಾಯಿ ಬಾಳ ಉದ್ದು ಹೊಂಟೈತಿ. ಎಷ್ಟ್ ಅಷ್ಟ ಮಾತಾಡದ? ಯಾಕಪ್ಪ ನಿನ್ ಹೆಂಡತಿಗೆ ಹೇಳಂಗಿಲ್ಲನ? ಎದಕ್ ನಾ ಮಾಡತ್ತಿದೆ? ನಮ್ಮ ಆಟ ಕೇಳೋದ ಬಾಳ ಮಾತಾಡಂಗಿಲ್ಲ. ಏನು ಇನ್ನ ನಾವು ಸುಮ್ನ ಸಾಣಿ ತಗೊಂಡ ಜಪ ನಡೆದಿನ ಬಾಳ ಆವಾಜ್ ಮಾಡಂಗಿಲ್ಲ. ಬಿಟ್ಟು ಎತ್ತಿಕೋ, ಆ ಗಾಡಿ ಪುಟದ ನೆಲಕ್ ಬಂದ್ ಬೋತಿ. ಎಟ್ ಮಾತಾಡಕತ್ತಿದ? ಸುಮ್ನೆ ಯಾಕೆ ಇರೋ ಕಲಿಯಲ್ಲಿ. ಈಗ ಮಾತಾಡವನಲ್ಲಿ, ಯಾಕಂದ್ರ ಅವ್ ಮುಂದಾಳು. ಅವನ ಎಲ್ಲ ಸರ್ವಸ್ವ ನಿನಗ. ಬರ್ತೀರಾ ನಾಯಿ ಕುನ್ನಿಗೊಬ್ಲಿ ಬಾಲಾಡ್ಸ್ಕೋತ, ಅವಾಗ ಹೇಳ್ತೀನಿ ನಿನಗ. ಅಲ್ರಿ ಹೇಳ್ತೀರಿ, ಅವ್ರಿಗೊಂದ್ ತಿಳಿಯಂಗಿಲ್ಲ, ನಿಮ್ಗೂ ತಿಳಿಯಂಗಿಲ್ಲ. ಪಾಪ ಕಲ್ತಿದ್ ಹುಡುಗೈತಿ, ಹೆಂಗ ಒಲಿ ಮುಂದೆ ಅಡಿಗೆ ಮಾಡ್ಬೇಕತ್ತ ನೋಡ್ರಿ. ಆ ಒಲಿ ಮುಂದೆ ಅಡಿಗೆ ಮಾಡಿ ಆ ಹೊಗಿ ಬಡ್ಸ್ಕೊಂಡ ಎಟ್ ಕರಿ ಲಡ್ ಆಗಿನಿ. ನಮ್ಮ ಅವ್ವ ಅಪ್ಪ ಕೊಟ್ಟಿದ್ದು ಶ್ರೀಮಂತರದಾರು, ನನ್ನ ಮಗಳ ರಾಣಿಗಪ್ಲೆ ಇರ್ತಾಳು ಅಂತೇಳಿ ಕೊಟ್ಟಾರ. ನೀವ್ ನೋಡಿದ್ರ ನನ್ನ ಹಿಂಗ್ ಇಟ್ಟಿರಿ. ಅಲ್ಲ, ನಿಮ್ ಲೆವೆಲ್ಗೆ ಆಳ್ ಇಡಬಾರ್ದ? ಏನಂದಿ? ಆಳ್ ಇಡ್ಬೇಕ? ಮಾರಾಯ್ತಿ, ಆಳು ಇಟ್ಟ ದೊಡ್ಡ ಮನುಷ್ಯರಲ್ಲ ನಾವ. ಏನ ಆಳು ಕಾಳು ಇಲ್ಲೆಲ್ಲ ಇಡಂಗಿಲ್ಲ. ನಿನ್ನಂಗ ನಾವ್ ಹೊಸದಾಗಿ ಬಂದಾಗ ಆಳ ಕಾಳ ಏನು ಇದ್ದಿದ್ದಿಲ್ಲ. ಅಷ್ಟೆಲ್ಲಾ ದಗದ ಮಾಡ್ಕೊಂಡ್ ಮತ್ತೆ ಒಬ್ರ ಕಡೆ ದುಡ್ಯಾಕ್ ಹೋಗಿದೀವಿ. ನಮಗ ಒಂದ್ ತುತ್ತ ಅನ್ನದ ಕೂಡ ಗತಿ ಇದ್ದಿದ್ದಿಲ್ಲ. ಒಂದೊಂದ್ ಅಗಳಕ್ಕೂ ಎಷ್ಟು ಕಷ್ಟ ಪಟ್ಟದಿವಿ ಅಂತ ನಮಗ್ ಗೊತ್ತ. ಈಗ ಆಳ್ ಇಡ್ಬೇಕಂತ ಆಳ ಯಾಕ? ನೀ ಮನಿ ಸಸಿಯಾಗಿ ಬಂದಿಲ್ಲನ? ನಿನ್ ಬಿಟ್ಟು ಮತ್ತೊಂದ್ ಆಳ್ ಇಡ್ಬೇಕನ್ನ? ಆಕಿಗೆ ಚಂದಾಗ ತಿಳಿಸಿ ಹೇಳೋ, ನನಗೆ ಇದ್ರ ವಾದಿಸ್ಬೇಡ ಅಂತ ಹೇಳಾಕಿಗೆ. ಈಗ ತಿರ್ಗಂಬರ್ಗ 4 ದಿನ ಆತ್ನಿ ಒಲಿ ಮೇಲೆ ಅಡಿಗೆ ಮಾಡಕ್ಕೆ. ನಮ್ಮವ್ವ ನಾ ಹುಟ್ಟಾಗಿಂದ ಒಲಿ ಊದಿದೆ ಅಡಿಗೆ ಮಾಡ್ಯಾಳ. ನಮ್ಮ ಅವಾಗ ಏನಾಗಿತ್ತು, ನಿನ್ಗೆ ಇಟ್ಟಕ ಬ್ಯಾಸರ ಆತಾನ, ಗ್ಯಾಸ್ ಬೇಡ ಆಗ್ತದೆ, ಏನಾಗಲ್ಲ. ಅಲ್ಲೋ, ಈ ಚಾದಾಗ ನೋಡಿ ಎಷ್ಟು ಸಕ್ರಿ ಹಾಕ್ಯಾಳು. ಸ್ವಲ್ಪ ನೋಡ್ಕೊಂಡ್ ಮಾಡಕ್ ಬರಂಗಿಲ್ಲ. ಉಳಿಸಿ ಬಳಸ್ಬೇಕ ಇದನ್ನೆಲ್ಲ.
ಇದ್ದದ್ದೆಲ್ಲ ಒಟ್ಟು ಒಮ್ಮೆ ಎಲ್ಲ ದಡಿ ಇರತ್ತ ಆಗಿ ಮಾಡಿ ಬಿಡಬಾರ್ದ. ಇಷ್ಟೆಲ್ಲ ಸಕ್ರಿ ಹಾಕಿ ಹಾಕಿ ನೋಡ ನನಗೆ ಶುಗರ್ ಹೆಚ್ಚು ಮಾಡ್ಬೇಕಂತ ಆಳಿಕಿ. ಅದ ಯಾರಪ್ಪ ಅಂದ್ರೆ ಯಾರ್ದೋ ದುಡ್ಡು ಹಾಕಿ ದುಡ್ಡು ತಂದ್ರೆ ಗೊತ್ತಾಕೈತ್ಲ. ಅಲ್ಲ ಕೈ ಹತ್ತಿರೋದು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಮ್ಮ ಮಾವ ಮೊದಲು ಶುಗರ್ ಐತಿ, ಶಿಸ್ತ ಸಕ್ರಿ ಹಾಕಿದೆ, ಏನ್ ಬೇಕಾದ ಮಾಡತ್ತಿದೆ ಏನ್ ಮಾವ ಕೊಡ್ಬೇಕು ಅನ್ನೋ ಪ್ಲಾನ್ ಐತೆ. ಅಯ್ಯೋ ಅಯ್ಯೋ ಹತ್ತಿರಿ, ಇದು ನಿಮ್ ತಪ್ಪಲ್ರಿ. ನಾನು ನಿಮ್ ತವ್ರ ಮನಿ ಬಗ್ಗೆ ಎಲ್ಲಾ ತಿಳ್ಕೊಂಡಿನ್ರಿ. ಪಾಪ ಬಾಳ್ ಬಡವ್ರ ಇದ್ದಾರತ್ತಲ್ರಿ. ಅದೇನೋ ತುಪ್ಪನಾಗ ನೊಣ ಬಿದ್ರ ನೊಣ ತೆಗದು ತುಪ್ಪ ಉಂಟಿದ್ರತಲ್ ನೀವು. ಅಂತ ಬಡತನ ಇತ್ತಲ್ರಿ. ಮತ್ತ ಅಂತ ಮನಿ ತಂದೇನ್ ಬಂದಿರಂದ್ರ ಹಿಂಗಿರವ್ರ ನೀವು. ನಾವ್ ಹಂಗಲ್ರಿಪ್ಪ. ನಮ್ಮಪ್ಪ ರಗೂಡ್ ಶ್ರೀಮಂತ ಅದಾನ್ರಿ, ಅದಕ್ಕ ನಾವು ಹಿಂಗಿರುದು. ಅಲ್ಲ ರಾಜು, ಈಕಿ ನನ್ನ ಮಣ್ತನ ಬಗ್ಗೆ ನನ್ ತವ್ರ ಮನಿ ಬಗ್ಗೆ ಮಾತಾಡಕತ್ತ. ಅಷ್ಟು ಮಾತಾಡೋಷ್ಟ ಈಕಿಗ್ ಧೈರ್ಯ ಬಂತ? ಈಕಿಗೆ ಏನ್ ಅಧಿಕಾರ ಐತಿ ನನ್ ತವ್ರ ಮನಿ ಮಾತಾಡೋದು? ನಮ್ಮ ಮಾವ ಬಗ್ಗೆ ಮಾತಾಡ್ತೇನೆ. ಏ ರಾಜ ಬೇಡ. ಏಯ್ ನಾವ್ ತಂದ ನಾಯಿಲಿ ಏನ ನಾವ್ ಹಾಕಿದ್ ತಿನ್ಕೊಂಡು ಬೆಳಕಿದ್ರ ಬೆಳ, ಇಲ್ಲ ಅಂದ್ರ ನಿಮ್ಮ ಅಪ್ಪದ ಆಸ್ತಿ ಐತಿ ಅಲ್ಲಿ ದೊಡ್ಡ ಕೋಟಿ ಗಟ್ಲೆ ಐತಿ, ಅದ ಕಿಸದ್ಲೆ ಅಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗ ಅಲ್ಲಿ. ಇವೆಲ್ಲ ಸಿನಿಮಾ ಮಾತಾಡಿ ಸಣ್ಣ ಕಡೆ ಬರ್ಕೊಂಡ ಇಷ್ಟೆಲ್ಲ ಬೇಕಾಗಿತ್ತಾನ? ಬಾಯಿ ಮುಚ್ಕೊಂಡ್ ಕುಂದ್ರ ಬೇಕಿತ್ಲ. ನಡಿ ಬದ ಸಮಾಧಾನ ಮಾಡ್ಕೊ. ಹೇಳ್ಬೇಡ ಇದೇ ಹಚ್ಚಿದೆ ಸಣ್ಣಗೆ. ಅಲ್ಲೋ ರಾಜು, ಏನ ದುಡುಕಿ ಮಾತಾಡ್ಬಿಟ್ಟಾಳ. ಹಂಗ ಸಿಟ್ಟಿಗೆ ಬಡದಿರ್ತೈತಣ. ಮೊದಲ ಹಿಂಗ ಐತಿ ಅದ ಕಟ್ಟಿಗೆ ಹಂಗ. ಎಲ್ಲಾರು ಬಡಟಿಗೆ ಲಟಕನ ಜೀವ ಹೋತಂದ್ರ ಏನ್ ಮಾಡ್ತಿ? ಸುಮ್ಮರ ಅಲ್ಲ ಗಪ್ರನ ಬಾಳ ಆಗೈತಿ ಕದ ಹೇಳೇ ಹೇಳತ್ತ ಮಾತಾಡ್ಬಿಡತ್ತೆ. ಮಾತು ಚಿಕ್ದಾರ ಮಾಡ್ತ ಅದ್ರಾಗ ಬೇಕಾದ ಸಕ್ಕರೆ ಹಚ್ಕೊಂಡ್ ಬಂದಾಳ. ನಿನಗೆ ಏನ್ರಿ ಹೆಚ್ಚು ಆದ್ರೆ ನಾವ್ ಹೇಳ್ತಿರಲ್ವಾ? ಹಂಗೆಲ್ಲ ಮಾತಾಡ್ಬೇಡಪ್ಪ. ಹಂಗ ಮಾತಾಡ್ರ ನನಗ್ ಕೇಳುದು ಆಗಂಗಿಲ್ಲ ನೋಡು. ಹೋಗ ಅಕ್ಕಿ ಅಂದ್ರ ಚಟ್ಕೊಂಡ್ ಕೂತ್ಕಿತಾಳ. ರಂಸ ಹೋಗ. ಏನು ರಂಸ ಅಲ್ಲ. ಅಲ್ಲ ಮಾತಾಡ್ ಮುಂದ್ ಗೊತ್ತಲ್ಲ ಆಕಿ ಒಟ್ಟು ಬಾಯಿ ಬಂದಾಗ ಮಾತಾಡ್ತಾಳ. ಅಲ್ಲ ನಿನ್ನ ಬಗ್ಗೆ ಅಷ್ಟು ಹಗುರ ಮಾತಾಡ್ತಾಳ. ನಂಗೆ ಇದೆಲ್ಲ ಕೇಳಿ ತರ್ಕೊಳಕ್ ಆಗಲ್ಲ. ನನ್ನ ತಲಿ ಬಿ ಪಿ ರೈಸ್ ಆಗಿ ಆಕಿನ ಸಣ್ಣ ಕಡೆ ಬರ್ತಾರ. ಹೋಲ್ ಬಿಡಯಪ್ಪ. ನೋಡ ನಿನಗ ಏನ್ರ ಅಂದ್ರ ನಾ ಸುಮ್ ಇರ್ತೇನ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಸಮಾಧಾನದಿಂದ ಶಾಂತಿಯಿಂದ ಇರು. ಆಗಿದ್ ಆಗಿ ಹೋಗತ್ಯಾಕ. ಹೋಗ್ ಏನ್ ಮಾಡತ್ತಾಳ ನೋಡು. ಹೋಗ್ ಸೋಮನಿ ಹೇಳಿದತ್ತೇಳಿ ನಾ ಹೋಗಿ ಮಾತಾಡ್ಸೋ. ಮತ್ತ ಆಯ್ತ ಅಲ್ಲಿ ಏನ್ರಿ ಅದ್ರ ನೋಡೋಣ ಹೇಳ್ತ. ಮತ್ತೆ ಬ್ಯಾಡೋ ಏನ್ ಅನ್ಬೇಡ. ಏನ್ ಬೇಕಾದ ಬೈಲಿಕ್ಕೆ ಆದ್ರೆ ನಿನ್ನ ಬಗ್ಗೆ ಏನ್ ಗೊತ್ತೈತಿ ಮಾತಾಡ್ತಾಳಕ್ಕೆ. ಏನೋ ತಿಳಿದ ತಪ್ಪ ಮಾಡ್ಯಾರ. ಹೋಗ ಇರ್ಲಿ. ಎಲ್ಲಿ ಅಟ್ ಗೊತ್ತಾಗಲ್ಲ. ಕಾಮ ಕುತ್ಕೊಂಡ್ 3 ಹೊತ್ತು ಊಟ ಮಾಡ್ತಾಳ. ಏನ್ ಮಾತಾಡ್ಬೇಕು ಅನ್ನೋದು ಅರಿವಿಲ್ಲ ನನಗೆ. ತಾನ ತಿಳ್ಕೊತಾಳ. ಈಗ ರಂಸ ಹೋಗ್. ಏನಾರ ಸಿಟ್ಟಿನ ಹೇಳ್ದಾಗ ಏನ್ರ ಮಾಡ್ಕೊಂತಿತ್ತು ಹೋಗ. ಸೋಮನಿ ಹೇಳಿದತ್ತು ಹೊಂಟ ನೋಡು. ಹೋಗ್ಯಪ್ಪ ಶಾನೆ ಆತ್ ಹೋಗ್. ನನ್ ಸಸಿ ಒಂದಿಟ ಮುಂಗೋಪಿ ಐತಿ. ಅದಕ್ಕ ನನ್ನ ಮಗ ನನಗ್ ಏನ್ರ ಅಂದ್ರ ತಡ್ಕೊಳಂಗಿಲ್ಲ. ಅವನ ಮ್ಯಾಗ ಅಷ್ಟು ಪ್ರೀತಿ ಅದಾನ. ಅಕ್ಕಿಗೆ ಗೊತ್ತಾಗಂಗಿಲ್ಲ ಯಾವಾಗ ಹೆಂಗ ಎಲ್ಲಿರ್ಬೇಕಂತ. ಹೋಲಿ ಎಲ್ಲಾ ಕುಡಿ ಚಂದಂಗಿದ್ರ ಸಾಕ. ನಾ ಏನ್ ಅಂತದ್ ಅನ್ಬಾರ್ದು ಅಂದಿದ್ದೆ. ನನ್ ಗಂಡ ಹೆಣ್ತಿನದು ಖಬರಿ ಇಡ್ಲಾರ್ದೆ ಕೊಡದ್ ನನಗ. ನಾಯಿಗ್ ಬಡ್ದಂಗ್ ಬಡದ್ನ. ನನಗ ಇನ್ನ ಬ್ಯಾನ್ ಆಗತೈತಿ. ಅವ ಬರ್ಲವನ ಅವನ್ ಜೋಡಿ ಮಾತಾಡ್ತೀನಿ. ನೀರೇ 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 ಎಲ್ಲಿ ಹೋದ್ಲಪ್ಪ ಆಕೆ? ಮೊದಲ ಬಿಪ್ರೇಜ್ ಬಾಳ ತೆಕಿಗೆ ಒಂದ್ ಈಟ್ ಏನ್ರಿ ಅಂದ್ರೆ ಮನ್ಸಿಗೆ ಹಾಕ್ತಾಳೆ. ಎಲ್ಲಿ ತಲೆ ಆಡ್ಸ್ಬಿಡು. ಎಲ್ಲಿ ಹೋದ್ಲಾನ? ಎಲ್ಲಿ ಮನ್ಯಾಗ ಕಾಣವಲ್ಲ. ಇಲ್ಲ ಅಲ್ಲಿ ಹೊಲ್ದಾಗ ಇರ್ಬೇಕು. ನೋಡಿ ಬರ್ತೀನಿ ಹೇಳಕ್ ಬರಂಗ ಮಾರ. ನಾನು ಸಿಟಿಗಾರ ಬಿಡದ್ನಿ. ಅದೇ ನಾ ಇದ್ದಂಗ್ ಮಾತಾಡ್ತೀನಿಲ್ಲ, ಅದಕ್ಕೆ ನಾ ಸುಮಾರು ಅನ್ನಿಸ್ತೀನಿ. ನಮ್ಮ ಅತ್ತಿ ಎಲ್ಲ ಬಣ್ಣ ಹಚ್ಚಿ ಎಲ್ಲ ಮಾತಾಡ್ತಾಳಲ್ಲ. ನನ್ ಗಂಡಗ ನಮ್ಮ ಅತ್ತಿ ಚಲೋ ಅನ್ನಿಸ್ತಾಳ. ಅದಕ್ಕೆ ಹಂಗ ಮಾಡ್ತಾನವ ನನಗ. ಇಲ್ಲ ಇನ್ ಮುಂದ ನಾನು ಹಂಗೆ ಬಣ್ಣ ಹಚ್ಚಿ ಮಾತಾಡ್ಬೇಕು. ನನ್ ಗಂಡಗೂ ಹಂಗ ಮಾತಾಡ್ತೀನಿ, ನಮ್ಮ ಅತ್ತಿಗೂ ಹಂಗ ಮಾತಾಡ್ತೀನಿ. ನೀರೇ ನೀರೇ ಬಾ ಹಂಗೆಲ್ಲ ಏನ್ ಮಾಡು. ನಾ ಹೊಡಿಬಾರ್ದಾಗಿತ್ತು. ಇಲ್ಲಿ ಯಾಕಂದ್ರೆ ಹೇಳ್ತ ನಾವು ಬಾಳ ಏಟಾತನ್. ಈಗೇನ್ ಬಾಳ ಏಟ್ ಐತೈತ್ ಬರ್ತೀರಿ? ಅಲ್ಲ ಅಲ್ಲಿ ಅವನ್ ಮುಂದಿಟ್ಕೊಂಡು ನನಗ ಹೆಂಗ್ ಬೇಕಾದಂಗ ಹೊಡಿತೀರಿ. ನಿಮ್ಗ ಒಂದ್ ಸ್ವಲ್ಪ ಹೆಣ್ತಿರ ಖಬರಿ ಇಲ್ಲ. ನೋಡು ನೀ ನನಗ ಏನ್ ಬೇಕಾದನ್ನ ನೀ ಬೇಕಾದ್ರೆ ಒಂದ್ ಹೊಡಿಸ್ಕೊತೀನಿ. ಆದ್ರ ನಮ್ಮ ಅವನ ಬಗ್ಗೆ ಒಂದ್ ಸ್ವಲ್ಪ ಏನ್ರಿ ಅಂತ ತಿಳ್ಕೊ. ನನಗ ಎಲ್ಲಿ ಬಿ ಪಿ ರೈಸ್ ಆಗತ್ತೆ ಅಂಬಲ್ಲ. ಒಟ್ಟ ರಾಕ್ಷಸ ಆಗಿಬಿಡ್ತಾನ. ಅದಕ್ಕ ನೀವ್ ಹೇಳ್ತಾನ ನಮ್ಮ ಅವನ ಬಗ್ಗೆ ಹಂಗ ಮಾತಾಡ್ಬಿಡತ್ತೇಳಿ ಹೋಯ್ ಬಂದ ಎತ್ತರ ಮಾತಾಡ್ತೀವಿ ನೀವು ಹಂಗ್ರಿ ಹಿಂಗ್ರಿ. ನಮ್ಮ ಅವನ ಬಗ್ಗೆ ಏನ್ ಗೊತ್ತೈತಿ ನನಗ?
ಅಲ್ಲ ನಾನ್ ನಿಮ್ಮ ಅವ್ವನ್ ಬಗ್ಗೆ ಮಾತಾಡೋ ಗೊತ್ತಾಗ್ತೈತಿ. ನಿಮ್ಮ ಅವ್ವ ನಮಗ್ ಅನ್ಯಾಯ ಮಾಡತ್ತಿರೋದು ನಿಮ್ಗೆ ಯಾಕೆ ಗೊತ್ತಾಗುದಿಲ್ಲ ಅಂತ. ಅಲ್ಲ ನಾ ಅಂತದ್ ಏನ್ ಕೇಳಿದ್ನಿ? ನಾವ್ ಇಬ್ರು ಬ್ಯಾರೆ ಮನಿ ಮಾಡ್ಕೊಂಡ್ ಹೋಗುನು ಅಂದಿದ್ನ, ಇಲ್ಲಾಂದ್ರ ನನಗ ಆದ್ ಬೇಕು ಈದ್ ಬೇಕು ಅಂತ ಕೇಳಿದ್ನ. ಏನಿಲ್ಲ, ಒಂದು ಅಡ್ಗಿ ನನಗ ಒಲಿ ಮೇಲೆ ಮಾಡಕ್ ಆಗಲ್ರಿ ಎತ್ತಿರಿ ಅಂದೆ. ಅದಕ್ಕ ನೀ ನನಗ್ ಹಿಂಗ ಬಡಿದ? ಆಗೋದು ಆಗೈತಿ. ನಮ್ಮ ಅವ್ವನ ಬಗ್ಗೆ ಅಟ್ಟ ಹಗುರ ಮಾತಾಡ್ಬೇಡ. ನಮ್ಮ ಅವ್ವ ಬಾಳ ಅನುಲಿತ್ತಿಂದ ಈ ಮಟ್ಟಕ್ ಬಂದಾಳ. ಆದ್ರ ನಮ್ಮ ಅವ್ವ ಏನೇ ಮಾಡಿದ್ರು ನೋಡಾಕ ಅದೊಂಥರ ಕೆಟ್ಟದ ಗತೆ ಕಾಣ್ತೈತಿ. ಆದ್ರ ಆತರ ಹಿಂದ ಒಳ್ಳೆ ಉದ್ದೇಶ ಇರ್ತೈತಿ. ಅದನ್ನ ಅರ್ಥ ಮಾಡ್ಕೊ. ಸ್ವಲ್ಪ ರೀತಿ ರಿವಾಜ ತಿಳ್ಕೊಳ್ಳ ಅಂತೇಳಿ ಆ ರೀತಿ ಮಾಡಿರ್ತಾಳ. ನಮ್ಮ ಅವ್ವ ಯಾರಿಗೋಸ್ಕರ ಮಾಡಕತ್ತಾರ ಹೇಳು? ನಾಳೆ ಹೊತ್ಕೊಂಡು ಹೋಗಿದಾಳ. ಹಿಂದ ನಮ್ಗ ಆಕತ್ತ ಆಸ್ತಿ, ಎಲ್ಲಾ ಆಸ್ತಿ ಇಲ್ಲೇ ಬಿಟ್ಟೋಕಾಳ, ನನ್ನ ಹೆಸರಲ್ಲಿ ಐತೆಲ್ಲ. ಯಾಕೆ ನೀ ವಿಚಾರ ಮಾಡ್ತಿ? ನಾಳೆ ನಿನ್ನ ಕೈಗೂ ಬರ್ತೈತಿ ಅಧಿಕಾರ. ಅಲ್ಲಿ ತನ ತಾಳ್ಮೆನೂ ಬೇಕ. ಒಮ್ಮೆ ಹಂಗ ಹುಚ್ಚರಂಗ ಸಿಟ್ಟಿ ಬಂದ ಎತ್ತರಿ ಮಾತಾಡೋದಲ್ಲ, ಆಯ್ತಲ್ಲ? ಈಗ ಹೋಗಿ ನಮ್ಮ ಅವನ ಕಾಲ್ ಹಿಡೋದು ತಪ್ಪ ಆತತ್ ಬರ್ಕೋ. ಇಲ್ಲ, ಇವ ಈಗ ಹೇಳ್ದಂಗ ಕೇಳಬೇಕು. ಅವಾಗ್ಲೇ ಇವ ನನ್ ದಾರಿಗ್ ಬರುದ. ಏನ್ರಿ ಅತ್ತಿ ಕಾಲ್ ಹಿಡಿದು ಕ್ಷಮೆ ಕೇಳ್ಬೇಕ್ರಿ? ಹ್ಞೂರಿ, ನೀವು ಯಾವತ್ತು ನನ್ ಬಡ್ದಿರ್ಲಿಲ್ಲ, ಇವತ್ ನನ್ ಬಡದ್ರಿಲ್ಲ. ಅವಾಗ ವಿಚಾರ ಮಾಡ್ದೆ ನಂದು ತಪ್ಪೈತಿ. ದೊಡ್ಡೋರಿಗೆ ಹಂಗೆಲ್ಲ ಮಾತಾಡ್ಬಾರ್ದು. ಆಯ್ತು, ನಮ್ಮ ಅತ್ತಿಗ್ ನಾ ಕಾಲ್ ಹಿಡಿದ್ರ ಅದ್ರಾಗ ಏನ್ ಸಣ್ಣಕ್ಕೆ ಹಾಕಿನ? ಇಲ್ಲ, ನಾ ಹೋಗಿ ಕಾಲ್ ಹಿಡಿತೀನಿ. ನೀವೇನು ವಿಚಾರ ಮಾಡ್ಬೇಡ್ರಿ, ನನಗ ನೀವು ಇಂಪಾರ್ಟೆಂಟ್. ನೋಡು, ಈಗ ಶಾನೆ ಆದ್ನಿ. ನಮ್ಮ ಅವಾಗ ಅಷ್ಟ್ ಹಗುರವಾಗಿ ಮಾತಾಡ್ತಿದ್ಲ. ಆದ್ರೆ ಇನ್ ಮ್ಯಾಗಿಂತರ ಒಟ್ಟ ಮಾತಾಡೋದಲ್ಲ. ಇನ್ ಅಗದಿ ಇಬ್ರು ಕೂಡ ತಿಳ್ಕೊ ಹೂವಿನಂಗಿರ್ತೀರಿ. ಇನ್ ಇಬ್ರು ಕೂಡ ನಾನು ಬ್ಯಾಕತ್ತೀರಿ. ಆಮೇಲೆ ನನಗೆ ಈಗ ಅಂಜಿಕ್ ಶುರು ಆತೇನ. ಆದ್ರ ನೀವು ಇನ್ ಮ್ಯಾಲ ನಂಗ ಒಟ್ಟ ಹೊಡಿಬ್ಯಾಡ್ರಿಪ್ಪ. ನಾ ಯಾಕೆ ಹೊಡ್ಯಾಕ ಹೋಗ್ಲಿ? ನೋಡು, ನೀ ಹಿಂಗ ನಕೋತಾ ಇದ್ರ ನನ್ಗೆ ಇದಕ್ಕಿಂತ ಖುಷಿ ಯಾವ್ದೈತಿ ಹೇಳು? ಇನ್ ಮ್ಯಾಗಿಂತರ ನೀವು ಅತ್ತೆ ಸಸಿ ಅಗದಿ ಏಕ್ ನಂಬರ್ಲ ಇರ್ತೀರಿ. ನಿಮ್ಮಿಬ್ರು ನಡ್ಬಾಕ ನಾನಾ ವಿಲ್ಲ ನಿನ್ನ. ಆಯ್ತು, ನಾ ಹೋಗಿ ಅತ್ತಿಗೆ ಹೋಗಿ ಕ್ಷಮೆ ಕೇಳ್ತೀನಿ. ಆಯ್ತಾಯ್ತು, ಇದನ್ನ ಈ ಕೆಲಸ ಮೊದಲ್ ಮಾಡ. ಹೋಗ ನಮ್ಮ ಅವ್ವ ಅಂತ ಕೇಳ. ನೀವು ಹೋಗಿ ಕಾಲ್ ಬಿದ್ದು ತಪ್ಪಾಗೈತಿ ಮತ್ ಆಯ್ತಲ್ವಾ ಅಂತೇಳಿ ಮತ್ ನಿನ್ನ ತಪ್ಕೋತಾಳಕಿ. ನಮ್ಮ ಅವ್ವನ ಬಗ್ಗೆ ಎಲ್ಲಾ ತಿಳ್ಕೊ ನಡಿ. ಅತ್ತಿರಿ, ಎಲ್ಲಿ ಹೋಗಿದ್ದೇವ? ಅತ್ತಿರಿ, ನಂದು ತಪ್ಪಾಗೈತ್ರಿ, ನನ್ ಕ್ಷಮಿಸ್ಬಿಡ್ರಿ. ಹೋಗ್ಲಿ ಬಿಡ, ಸಿಟ್ಟಿನ ಎಳೆದಾಗ ಏನೇನೋ ಆಯ್ತು. ಅಲ್ಲ ಅವೇನ್ ಹಂಗ ಬಡದನ? ಹಂಗೆಲ್ಲಾ ನೀನು ಸಿಟ್ಟಿಗೇರಿ ಏನೇನೋ ಮಾತಾಡ್ಬೇಡ. ನನಗೇನ್ರ ಅಂದ್ರ ಅವಾಗ ತಡ್ಕೊಳಕ್ ಆಗಂಗಿಲ್ಲ. ಏನ? ಇಲ್ರಿ, ಅವ್ರು ಬಡ್ದಿದ್ದೇನು ನಾ ಏನ್ ಸಿಟ್ ತಿಳ್ಕೊಂಡಿಲ್ರಿ. ಆದ್ರ ನಿಮಗ್ ಮಾತಾಡಿದ್ದು ನನ್ ಮನ್ಸಿಗೆ ಭಾಳ ನೋವು ಆಯ್ತ್ರಿ. ನಿಮಗ್ ಮಾತಾಡೇನ ಹೋದೆ, ಆದ್ರ ನನಗ ಅಯ್ಯೋ ನಾ ಯಾಕರೆ ಮಾತಾಡದ್ ನೀ ಅನ್ನಿಸ್ತು. ಹೋಗ್ಲಿ ಬಿಡವಾ, ಈಗ ಸಮಾಧಾನ ಆಗಿ ಬಂದಿದ್ದಿಲ್ಲೋ? ಅಷ್ಟ ಸಾಕು. ಹಿಂಗ್ ನಗುತ್ತಾ ಚೆನ್ನಾಗಿದ್ರ ನನಗೇನ್ ಮತ್ತೇನ್ ಬೇಕಾಗಿತ್ತು ಹೇಳು? ಇಬ್ರು ಗಂಡ ಐತಿ ಚೆನ್ನಾಗಿರುತ್ತೆ. ಬರ್ರಿ ಆಯ್ತ್ರಿ, ನಾವ್ ಇನ್ಮೇಲೆ ಚಂದೇ ಇರ್ತೀವ್ರಿ. ಮತ್ತ ನಿಮ್ಗೇನ್ ಸಿಟ್ ಇಲ್ಲಲ್ಲ? ಇಲ್ವಾ? ನಿನ್ ಮ್ಯಾಗ ನಂದ್ಯಾಕ ಸಿಟ್ಟ? ಅತ್ತಿರಿ, ನಿಮ್ಗ ಏನೋ ಒಂದ್ ಕೇಳ್ಬೇಕಾಗಿತ್ರಿ ನಾನ. ಏನದ? ಅದು ನೀವು ಏನೋ ಗತ್ತರಿಗೆ ಭಾಗಮ್ಮಗ ನಡ್ಕೊಂಡ್ರಿ ಅಂತ. ಅದು ಹೆಂಗ್ ನಡ್ಕೊಂಡ್ರಿ? ಅದ ನೋಡು, ಆ ದತ್ತರ್ಗಿ ಭಾಗಮ್ಮನ ಮೈ ಹೇಳಿದ್ರ ಮೈ ಜುಮ್ ಅಂತೈತಿ. ಆ ತಾಯಿದು ಅಷ್ಟು ಪವಾಡ ಅದಾವ. ಆಕಿದ ಹೇಳೋಕ ಸಾಲಂಗಿಲ್ಲ. ಅಷ್ಟು ಭಾಗ್ಯವಂತಿ ಸತ್ತುಳಾಕಿದಾಳಕಿ. ನಮ್ಮ ಮನ್ಯಾಗ ಒಂದು ತುತ್ತು ಕುಳಿಗ್ ಬಿರಿದ್ವಿ ತಂಗಿ ನಾವು. ಆಗ ಆಕಿಗೆ ಎಲ್ಲಾರು ಎಲ್ಲಿ ಹೊಂಟಾರೆ ಅಂತ ನಾನು ದತ್ತರಿ ಭಾಗಮ್ಮ ಹೊಂಟೀವಿ, ಆಕಿ ನಡ್ಕೊಂಡದ್ದು ಕೇಳ್ಕೊಂಡದ್ದು ಎಲ್ಲಾ ನಡೆಸ್ಕೊಡ್ತಾಳ ಅಂತ ಹೇಳಿದ್ರು. ಅಣಂತೆ ನಾ ಏನ್ ಮಾಡಿದ್ನಿ, ಮನ್ಯಾಂದ ಎಲ್ಲಾ ಅಲ್ಲೇ ಬಿಟ್ಟು ಕೇಶಿಂದ ಅವ್ರು ನಡ್ಕೋತ ಹೊಂಟಿದ್ರು. ನಡ್ಕೋತ ಕಾಲಾಗ ಚಪ್ಪಲಿಂದ ಆಕಿಗೆ 5 ವಾರ ನಡ್ಕೋತ ಹೋದ್ನಿ. ಯಾಕಂದ್ರ ಅಷ್ಟೆಲ್ಲಾ ಬೇಡ್ಕೊಂಡಿ. ಏನಂದ್ರ ನನಗ ಬಡತನದಾಗ ಕಷ್ಟ ಅನ್ನೋದು ಬಾಳ್ ಬಂದಿತ್ತು. ತಾಯಿ, ನನಗ ಬಡತನ ಪರಿಹಾರ ಮಾಡು, ಕಷ್ಟ ಬಯಲ್ ಮಾಡು, ನನ್ನ ಸುಖದಿಂದ ಇಡುವ, 4 ಮಂದಿಗೆ ಇಲ್ಲ ಅಂದವ್ರು ಕೊಡುದು ಅಷ್ಟ ಕೊಡು, ನನಗ್ ಮತ್ತೇನ್ ಸಾಕಂತ ಇಷ್ಟು ಬೇಡ್ಕೊಂಡ್ ಬಂದ್ ನನ್ನ ತಾಯಿಗೆ. ಬೇಡ್ಕೊಂಡ್ ಬಂದ್ ಬಳಕ ನನ್ ಮನಿ ಹಂಗ ಎತ್ತರಕ್ ಬೆಳ್ಯಾಕೈತ. ಆಕಿಗೆ ನಡ್ಕೊಂಡವ್ರಿಗೆ ಯಾರಿಗೆ ಕೈ ಬಿಟ್ಟಿಲ್ಲ ಆಕಿ, ಗೊತ್ತೈತೇನ? ಹೌದ್ರ್ಯಾ? ಇಷ್ಟು ಮೈ ಐತ್ರಿ ಆ ತಾಯಿದ? ಅಷ್ಟ ಅಲ್ವಾ, ಅದಾದ್ಮೇಲತ್ತ ಎಷ್ಟೋ ವರ್ಷಗಳಾದ್ರೂ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗ್ಲಿಲ್ಲ ತಾಯಿ. ಇಷ್ಟೆಲ್ಲಾ ಕೊಟ್ಟಿ ನಾ ಯಾರಿಗ್ ಮಾಡ್ಬೇಕು, ಅನಾಥರಿ ಅಕ್ಕೈತಿ ಅಂತ ಹೇಳಿ ಆಕಿಗೆ ಹನಿ ಹಚ್ಚಿ ಬೇಡ್ಕೊಂಡ ಮತ್ತ 5 ವಾರ ಹೋದ್ನಿ. ಹೋಗಿ ಸಿಡಿ ಆಡ್ತಾನಂತ ಬೇಡ್ಕೊಂಡಿ. ಆಗ ನನ್ ರಾಜ ಹುಲಿ ಹುಟ್ಟಿ ಬಂದ. ಅವ್ ಹುಟ್ಟಿದ ಮೇಲ ಹೋಗಿ ಸಿಡಿ ಆಡಿ ಆಕಿ ಹಾರ್ಕಿ ಮುಟ್ಟಿಸಿನಿ. ಹಂಗ ನಮ್ಮ ಅವನ್ ಪವಾಡ ಬಹಳ ದೊಡ್ಡದೈತಿವ ಭಾಗ್ಯವಂತಿದು. ಆಕಿಗೆ ಎಷ್ಟು ಹೇಳಿದ್ರು ಸಾಲ್ದವ ಭಾಗ್ಯವಂತಿದು, ಬಹಳ ದೊಡ್ಡಕ್ಕೆದಾಳ ಆಕಿ. ಅದಕ್ಕೆ ಏನ್ರಿ ಹತ್ತೀರಿ ನೀವು? ಶುಕ್ರವಾರಕ್ಕೊಮ್ಮೆ
ಏನು ತಿನ್ನಾದೆ ಉಪವಾಸ ಮಾಡದ. ಹೌದವ, ಶುಕ್ರವಾರ ಅಂದ್ರ ತಾಯಿ ವಾರ. ಮನಿ ತೊಳ್ಕೊಬೇಕು, ಆಕಿ ಪೂಜಾ ಮಾಡ್ಬೇಕು, ಉಪವಾಸ ಇರ್ಬೇಕು. ಆಕಿ ಪೂಜೆ ಆಗೋ ತಕ ಒಂದ್ ತೊಟ್ಟು ನೀರ್ ಸಹ ಕುಡಿಯಂಗಿಲ್ಲ. ಅಷ್ಟಕ್ಕಿ ಮ್ಯಾಲ ಭಕ್ತಿ ಅದನ್. ಶುಕ್ರವಾರ ಅಂದ್ರ ಅದಕ್ಕ ನಾನು ಯಾರನ್ನು ಮನಿ ಸನಿಯಕ್ ಬರಗುಡಂಗಿಲ್ಲ. ನಂದೆಲ್ಲಾ ಪೂಜೆ ಆಗೋ ಮಠ. ಗೊತ್ತೈತೇನ? ಇಷ್ಟೆಲ್ಲ ಆಯ್ತ್ರಿ ಅತ್ತಿರೇ? ಹೌದವಾ. ನನಗ ಇಷ್ಟ ದಿನ ಗೊತ್ತೇ ಇರ್ಲಿಲ್ರಿ. ಮೊನ್ನೆ ನಿಮ್ ಮಗ ಹೇಳಾತಿದ್ರ, ಅದಕ್ಕೆ ಕೇಳದನ್ರಿ. ಮತ್ತ ನೀವು ಆ ತಾಯಿನ ನಂಬಿಕೆ ಇಟ್ಟೆಲ್ಲ ಒಳ್ಳೇದ್ ಮಾಡ ಅಂದ್ರ ಮತ್ತ ಆಕಿನ ಮಹಿಮೆ ದೊಡ್ಡದದ್ ಬಿಡ್ರಿ. ದೊಡ್ಡ ಮಹಿಮೆ ಹಾಕಿದ್ವಿ. ಮಹಿಮೆ ದೊಡ್ಡದ್ ಬಾಳ ಐತೆ. ಆಕಿನ ನಂಬಿದವ್ರು ಯಾರನ್ನೂ ಕೈ ಬಿಡಂಗಿಲ್ಲ. ನೀನು ಭಕ್ತಿ ಮಾಡಿ ನೋಡ, ನಿನಗ ಗೊತ್ತಾಕೈತಿ. ಆಯ್ತ್ರಿ ಅತ್ತಿರಿ, ನೀವ್ ಹೇಳ್ದಂಗ ನಾನು ಆಕಿಗೆ ನಡ್ಕೋತೀನ್ರಿ. ಆಯ್ತವ. ಆಯ್ತಳ್ರಿ ಅತ್ತಿರಿ, ಬರೋತನ ಆಯ್ತ್ರಿ. ನೀವು ರೆಸ್ಟ್ ಮಾಡಿ ಹೋರಿ. ಆಯ್ತಾಯ್ತು. ನೀವು ಊಟ ಮಾಡಿ ಹೋಗ ಅವ್ನ್ ಕರ್ಕೊಂಡು. ಆಯ್ತಳ್ರಿ. ಆಯ್ತವ. ಅಯ್ಯೋ, ಇಟ್ಟೆಲ್ಲ ಆಯ್ತಾ ಆ ತಾಯಿ ಮಹಿಮೆ. ಅಲ್ಲ, ನಮ್ಮ ಅತ್ತಿ ಈ ಮನೆಗೆ ಸೊಸಿಯಾಗಿ ಬಂದು ಆ ತಾಯಿಗೆ ನಡ್ಕೊಂಡು ಇಟ್ಟೆಲ್ಲ ಸಾಧನೆ ಮಾಡ್ಯಾಳಂದ್ರ ಮತ್ತ ನಾನು ಆ ತಾಯಿಗೆ ನಡ್ಕೊಂಡು ನಾನು ಸಾಧನೆ ಮಾಡ್ಬೋದಲ್ಲ. ನಮ್ಮ ಅತ್ತಿ ಜಾಗಕ್ಕ ನಾ ಬರ್ಬೇಕ. ನಮ್ಮ ಅತ್ತಿ ಕಡೆ ಏನ್ ಪವರ್ ಐತ್ಲ ಅದೆಲ್ಲ ನನ್ನ ಕೈಯಾಗ ಬರ್ಬೇಕ. ನನ್ನ ಗಂಡ ನನ್ನ ಮಾತು ಕೇಳ್ಬೇಕ. ಇದೆಲ್ಲ ಬೇಕಂದ್ರ ಆ ಗತ್ತರ್ಗಿ ಭಾಗಮ್ಗ ನಾ ಭಕ್ತಿಲೇ ನಡ್ಕೋಬೇಕ. ಅಷ್ಟ ಮಾಡ್ತೀನಿ. ಗತ್ತರ್ಗಿ ಭಾಗಮ್ಮ ನಿನ್ನ ಬಗ್ಗೆ ಭಾಳ ಹೇಳ್ಯಾರ. ನಮ್ಮ ಅತ್ತೆ ಆಗ್ಲಿ ನನ್ನ ಗಂಡಾಗ್ಲಿ ನಿನ್ನ ಹಾಡಿ ಹೊಗ್ಳ್ಯಾರ. ಆದ್ರ ನೀನು ಎಷ್ಟು ಶಕ್ತಿವಂತಿ ಇದೆ ಅಂತ ನನಗೆ ಗೊತ್ತಾಗಬೇಕ. ನಾನು ನಿನ್ನ ನಡ್ಕೋತೀನಿ. ನಮ್ಮ ಅತ್ತೆ ಏನೇನು ಮಾಡ್ಯಾಳಲ್ಲ ಅದಕ್ಕಿಂತ ಹೆಚ್ಚಿನ ಭಕ್ತಿನ ಮಾಡ್ತೀನಿ. ಆದ್ರ ನನಗ ನೀ ಒಲಿಬೇಕಂದ್ರ ಏನ್ ಮಾಡ್ಬೇಕು ಗೊತ್ತನ? ನಮ್ಮ ಅತ್ತಿ ಸಾಯ್ಬೇಕ, ಮನಿ ಹಿರಿತನ ನನ್ನ ಕೈಯ ಬರ್ಬೇಕ, ನನ್ನ ಗಂಡ ನನ್ನ ವಶ ಆಗ್ಬೇಕ. ಇದನ್ನ ನೀನ್ ನಡೆಸ್ಕೊಡ್ಬೇಕ. ಇದನ್ನ ನಡೆಸ್ಕೊಟ್ಟೆ ಅಂದ್ರ ನಾನು ನಿನಗ ಸಿಡಿ ಆಡ್ತೀನಿ. ನೋಡುವ, ನೀ ಈ ಮಾತ ನಡೆಸ್ಕೊಡಬೇಕ. ನೀ ಅಕಸ್ಮಾತ್ ನಡೆಸ್ಕೊಡ್ಲಿಲ್ಲ ಅಂದ್ರ ನೀ ದೇವ್ರೇ ಅಲ್ಲ ಅಂತ ಹೇಳಿ ಎಲ್ಲಾ ಕಡೆ ಅಪಪ್ರಚಾರ ಮಾಡ್ತೀನಿ.